ಶಾಸಕ ಯತ್ನಾಳ್ ಮತ್ತು ವಿಜಯೇಂದ್ರ ಮುಖಾಮುಖಿಯಾಗಿದ್ದಾರೆ. ಕುಳಿತು ಒಂದಷ್ಟು ಹೊತ್ತು ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ಇದು ರಾಜಕೀಯ ವಲಯದಲ್ಲಿ ಬಹಳಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ದೆಹಲಿ ಅಂಗಳದಲ್ಲಿ ಒಂದಾದ್ರ ವಿಜಯೇಂದ್ರ ಮತ್ತು ಯತ್ನಾಳ್ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಶಾಸಕ ಯತ್ನಾಳ್ ಮತ್ತು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಸಮಾಗಮ ಆಗಿದೆ. ದೆಹಲಿ ಅಂಗಳದಲ್ಲಿ ಇಬ್ರು ಕೂಡ ಒಂದಾಗಿದ್ದು ಹಾಗೆ ಕಾಣಿಸ್ತಾ ಇದೆ. ವಿಜಯೇಂದ್ರ ರಾಜ್ಯಾಧ್ಯಕ್ಷರಾದ ಬಳಿಕ ಯತ್ನಾಳ್ ಜೊತೆಯಲ್ಲಿ ಮೊದಲ ಮುಖಾಮುಖಿ ಇದು ಅಂತ ಕೂಡ ಹೇಳಬಹುದು. ಇಲ್ಲಿ ತನಕ ವಿಜಯೇಂದ್ರ ಜೊತೆಗೆ ಯಾವುದೇ ವೇದಿಕೆಗಳನ್ನು ಕೂಡ ಯತ್ನಾಳ್ ಅವರು ಹಂಚಿಕೊಂಡಿರಲಿಲ್ಲ. ಒಂದಷ್ಟು ಅಸಮಾಧಾನಗಳನ್ನು ಕೂಡ ಅವರು ಬಹಿರಂಗವಾಗಿಯೇ ಹೊರಹಾಕಿದ್ರು. ಪಕ್ಷದ ರಾಜ್ಯ ಮಟ್ಟದ ಕಾರ್ಯಕ್ರಮಗಳಲ್ಲೂ ಕೂಡ ಅವರು ದೂರ ಉಳ್ಕೊಂಡಿದ್ರು ಯತ್ನಾಳ್ ಅವರು. ಈಗ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಸಮ್ಮುಖದಲ್ಲಿ ಇಬ್ಬರು ನಾಯಕರ ಮುಖಾಮುಖಿಯಾಗಿರುವುದನ್ನು ಗಮನಿಸಬಹುದಾಗಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬೀರಿಂದ. ಶಬೀರ್, ಬಹಳ ಕುತೂಹಲ ಮೂಡಿಸ್ತಾ ಇರೋದು ಯತ್ನಾಳ್ ಮತ್ತು ವಿಜಯೇಂದ್ರ ಅವರು ಒಟ್ಟಾಗಿರುವಂತಹ ವಿಷಯ. ಇದಕ್ಕೆ ಮುಂದಾಳತ್ವ ವಹಿಸಿದ್ದು ಜೋಶಿ ಅವರೇನಾ? ದಿವ್ಯಾ, ಸಂಸತ್ನಲ್ಲಿ ಇವತ್ತು ಬಿಜೆಪಿ ನಾಯಕರು, ಅದರಲ್ಲೂ ಕೂಡ ವಿಶೇಷವಾಗಿ ಸಂಸದರು ಮತ್ತೆ ಮಾಜಿ ಸಂಸದರು ಎಲ್ಲರೂ ಕೂಡ ಒಟ್ಟಾಗಿ ಕಾಣಿಸ್ಕೊಂಡಿರುವಂತದ್ದು ಒಂದು ವಿಶೇಷ ಆಗಿರುವಂತದ್ದು. ಇದರಲ್ಲಿ ಮತ್ತೊಂದು ವಿಶೇಷ ಏನು ಅಂದ್ರೆ BY ವಿಜಯೇಂದ್ರ ಮತ್ತೆ ಯತ್ನಾಳ್ ಅವರು ಕೂಡ ಒಂದೇ ಫೋಟೋದಲ್ಲಿ ಕಾಣಿಸ್ಕೊಂಡಿರುವಂತದ್ದು ಈಗ ರಾಜಕೀಯ ವಲಯದಲ್ಲಿ ತೀವ್ರ ಕುತೂಹಲಕ್ಕೆ ಕಾರಣ ಆಗಿರುವಂತದ್ದು. ಸಾಮಾನ್ಯವಾಗಿ ಸೆಷನ್ ನಡೆಯುವಂತಹ ಸಂದರ್ಭದಲ್ಲಿ ದೆಹಲಿಗೆ ಬರುವಂತ ನಾಯಕರು ಸಂಸತ್ಗೆ ಭೇಟಿ ನೀಡಿದ್ರೆ ಅವರು ಪ್ರಹ್ಲಾದ್ ಜೋಶಿ ಅವರ ಕಚೇರಿಗೆ ಆ ಭೇಟಿಯನ್ನ ಕೊಡ್ತಾರೆ, ಅವ್ರ ಜೊತೆಗೆ ಮಾತುಕತೆಯನ್ನ ಕೂಡ ನಡೆಸ್ತಾರೆ. ಹೀಗೆ ಬಂದಂತ ಸಂದರ್ಭದಲ್ಲಿ ಎಲ್ಲಾ ನಾಯಕರು ಕೂಡ ಅಲ್ಲಿ ಮುಖಾಮುಖಿ ಆಗುವಂತದ್ದನ್ನ ಕೂಡ ನಾವು ಗಮನಿಸಿದೀವಿ. ಈಗ ಯತ್ನಾಳ್ ಅವರು ಮತ್ತೆ BY ವಿಜಯೇಂದ್ರ ಅವರು ಒಟ್ಟಾಗಿ ಭೇಟಿ ಆಗಿರುವಂತದ್ದು ಕಾಕತಾಳೀಯವ ಅಥವಾ ಉದ್ದೇಶ ಪೂರ್ವಕವ ಅನ್ನುವಂತ ಅನುಮಾನಗಳು ಕೂಡ ಎದ್ದಿರುವಂತದ್ದು. ಯಾಕೆಂದ್ರೆ ಇಬ್ರು ಕೂಡ ಒಂದ್ ರೀತಿ ಒಂದೇ ಪಕ್ಷದಲ್ಲಿದ್ರು ಕೂಡ ರಾಜಕೀಯ ಬದ್ಧ ವೈರಿಗಳಂತೆ ಮಾತಾಡ್ತಾ ಇದ್ರು. ಈ ಹಿಂದೆ BY ವಿಜಯೇಂದ್ರ BS ಯಡಿಯೂರಪ್ಪ ಅವರ ವಿರುದ್ಧ ಯತ್ನಾಳ್ ಅವರು ಸಾಕಷ್ಟು ಆರೋಪಗಳನ್ನ ಮಾಡಿದ್ರು, ಬಹಿರಂಗವಾಗಿ ವಾಗ್ದಾಳಿಯನ್ನ ಕೂಡ ನಡೆಸಿದ್ರು. ಮತ್ತೆ ಅವ್ರ ಜೊತೆಗೆ ಎಲ್ಲೂ ಕೂಡ ಕಾಣಿಸ್ಕೊಳ್ಳಿಕ್ಕೆ ಇಷ್ಟನೂ ಕೂಡ ಯತ್ನಾಳ್ ಅವರು ಪಡ್ತಿರ್ಲಿಲ್ಲ. ಆದ್ರೆ ಮೊದಲ ಬಾರಿಗೆ ಈಗ ಯತ್ನಾಳ್ ಅವರು ಮತ್ತೆ BY ವಿಜಯೇಂದ್ರ ಅವರು ಒಂದೇ ಫೋಟೋದಲ್ಲಿ ಕಾಣಿಸ್ಕೊಂಡಿರುವಂತದ್ದು. ಇದರಲ್ಲಿ ಪ್ರಹ್ಲಾದ್ ಜೋಶಿ ಅವರು ಕೂಡ ಇದ್ದಾರೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಒಟ್ಟಾಗಿ ಪಕ್ಷವನ್ನ ಕೊಂಡೊಯ್ಯುವಂತ ನಿಟ್ಟಿನಲ್ಲಿ ಯತ್ನಾಳ್ ಅವರು ಎಲ್ಲರ ಜೊತೆಗೂ ಕೂಡ ಒಂದು ಉತ್ತಮ ಸಂಬಂಧವನ್ನು ಹೊಂದುವಂತಹ ನಿರೀಕ್ಷೆ ಏನಾದ್ರೂ ಮಾಡ್ತಿದ್ದಾರೆ. ಇದಕ್ಕೆ ಪ್ರಹ್ಲಾದ್ ಜೋಶಿ ಅವರು ಏನಾದ್ರೂ ಸಹಕಾರ ನೀಡ್ತಿದ್ದಾರಾ ಅನ್ನುವಂತಹ ಒಂದಿಷ್ಟು ಅನುಮಾನಗಳು ಕೂಡ ಇರುವಂತದ್ದು. ಸದ್ಯಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ BY ವಿಜಯೇಂದ್ರ ಅವರು ಕೂಡ ಮಾತನಾಡುವಂತ ನಿರೀಕ್ಷೆಗಳು ಕೂಡ ಇದಾವೆ. ದಿವ್ಯಾ, ಥ್ಯಾಂಕ್ ಯು ಶಬೀರ್ ನಿಮ್ಮೆಲ್ಲ ಮಾಹಿತಿಗೆ.